ವೆಲ್ಕಮ್ ಟು KSP ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, KPTCL ಲೈನ್ಮೆನ್ ಅಭ್ಯರ್ಥಿಗಳಿಗೆ ಒಂದು ತುಂಬ ದಿನದ ಹೋರಾಟ ಅಂತ ಹೇಳ್ಬೋದು. ಫ್ರೀಡಮ್ ಪಾರ್ಕ್ ಮತ್ತು ಸಚಿವರ ಮನವಿ ಏನು ಕೊಟ್ಟರು ಸಚಿವರು KPTCL ಲೈನ್ಮೆನ್ ಮತ್ತು ಸ್ಟೇಷನ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಒಂದು ನೇಮಕಾತಿ ಮಾಡ್ಕೊಳ್ಬೇಕು ಅನ್ನೋ ಬೇಡಿಕೆನ ಈಡೇರಿಸದಿರೋ ಕಾರಣ ಅಭ್ಯರ್ಥಿಗಳು ಕೊನೆಗೂ ಕೋರ್ಟ್ ಮೆಟ್ಟಿಲೇರುವಂಥದ್ದು. ಅದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ತಪ್ಪದೆ ಈ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಮಾಹಿತಿ ಮಾಡೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಕರ್ನಾಟಕ ಹೈಕೋರ್ಟ್ನ ಒಂದು ಪ್ರತಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ಇನ್ ದ ಆನ್ ಬೇಲ್ ಹೈಕೋರ್ಟ್ ಆಫ್ ಕರ್ನಾಟಕ ಅಟ್ ಬೆಂಗಳೂರು ಹೈಕೋರ್ಟ್ ಪೀಠದಲ್ಲಿ ಒಂದು ರಿಟ್ ಪಿಟಿಷನ್ನ ಹಾಕಿರುವಂಥದ್ದು. ಯಾರು ಅಂತ ಹೇಳಿದ್ರೆ ನೋಡಿ ಫ್ರೆಂಡ್ಸ್, ಆಕ್ಸಾ ಸಂಘಟನೆ ನಿಮ್ಗೆ ಗೊತ್ತಿದೆ, ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಂದ್ಬಿಟ್ಟು. ಯಾರು ವಿರುದ್ಧ ಅಂದರೆ KPTCL ಅಂದರೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್, ಇವ್ರ ವಿರುದ್ಧ ಒಂದು ರಿಟ್ ಪಿಟಿಷನ್ನ ಹಾಕಿರುವಂಥದ್ದು. ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಏನಂತ ಹಾಕಿದ್ದಾರೆ ಅಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕನೇ ಒಂದು ಅಭ್ಯರ್ಥಿಗಳ KPTCL ಲೈನ್ಮೆನ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಇವುಗಳನ್ನು ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಆಲ್ರೆಡಿ ಒಂದು ಪಿಟಿಷನ್ ಹಾಕಿರುವಂಥದ್ದು. ಹಿಯರಿಂಗ್ಗೆ ಒಂದು 3 to 4 ಡೇಸ್ ಒಳಗಡೆ ಇದು ಕೋರ್ಟಲ್ಲಿ ಒಂದು ಹಿಯರಿಂಗ್ಗೆ ಬರುವಂಥದ್ದು. ಅದು ಬಂದ ತಕ್ಷಣವೇ ಈಗ ಯಾವ ರೀತಿ ಕೇಸ್ಗೆ ಒಂದು ತಡೆಯಾಜ್ಞೆ ನೀಡಿದರೆ ಆ ರೀತಿ ಒಂದು ನೋಟಿಫಿಕೇಷನ್ ಮುಂದೆ ಪ್ರೊಸೆಸ್ ನಾವು ವಿಚಾರಣೆ ನಡೆಯುವವರೆಗೂ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಒಂದು ಬರುವ ಎಲ್ಲ ಸಾಧ್ಯತೆ ಇದೆ. ಅದರಿಂದ ಅವರು ಕೊರೋನಾ ಬೆಚ್ ಎಕ್ಸಾಮ್ ಯಾವ ರೀತಿ ನಡೆದಿದೆ ಮತ್ತು ಅಭ್ಯರ್ಥಿಗಳು ಎಷ್ಟು ಪರ್ಸೆಂಟೇಜ್ ಪಾಸ್ ಆಗಿದ್ದಾರೆ, ಅದೇ ರೀತಿ ಎಕ್ಸಾಮ್ ನಡೆಸಿದ್ರೆ ಯಾವ ರೀತಿ ಅನ್ಯಾಯ ಆಗುತ್ತೆ ಅಂತ ಎಲ್ಲ ಅಡ್ವೊಕೇಟ್ಗೆ ಒಂದು ಒರಿಜಿನಲ್ ಅಡ್ವೊಕೇಟ್ ಅಂತ ಹೇಳ್ಬೋದು, ವೆರಿ ಟಫ್ ಲಾಯರ್, ಅವ್ರಿಗೆ ಒಂದು ಮನವರಿಕೆ ಮಾಡಿಕೊಟ್ಟಿರುವಂಥದ್ದು. ಆದ್ದರಿಂದ ಇದು ಅಭ್ಯರ್ಥಿಗಳ ಪರವಾಗಿ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಆದ್ದರಿಂದ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರಿ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರೆಲ್ಲ ಎಕ್ಸಾಮ್ ಮೂಲಕನೇ ಒಂದು ಸೆಲೆಕ್ಷನ್ ನಡೆಯುವ ಎಲ್ಲ ಸಾಧ್ಯತೆ ಇದೆ ಫ್ರೆಂಡ್ಸ್. ಅದರಿಂದ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದು ನೀವು ಮೊದಲು ಆಕ್ಸಾ ಸಂಘಟನೆಗೆ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಅದರಿಂದ ನೀವು ಆಕ್ಸಾ ಸಂಘಟನೆಗೆ ಥ್ಯಾಂಕ್ಸ್ ಹೇಳಿ. ಅದೇ ರೀತಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಫ್ರೆಂಡ್ಸ್. ಯಾಕೆಂದರೆ ಅವ್ರಿಗೆ ಅಮೌಂಟ್ ಹೈಕೋರ್ಟ್ ನಿಮ್ಗೆ ಗೊತ್ತಿರುತ್ತೆ, ಅಮೌಂಟು ಒಂದು ಲಕ್ಷ ಗಟ್ಟಲೆ ಫೀಸ್ ಇರುತ್ತೆ ಅಡ್ವೊಕೇಟ್ಗಳದ್ದು. ಅದರಿಂದ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.